ಕನ್ನಡರವಿಯ ಮೂಲಕ ಎಲ್ಲರ ಮನೆ ಮಾತಾಗಿರುವಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಏನು ಕಿರಣ್ ರಾಜ್ ಅವರ ಹುಟ್ಟುಹಬ್ಬ ಸಂಭ್ರಮ ಶೂಟಿಂಗ್ ಸೆಟ್ ನಲ್ಲಿ ತುಂಬಾ ಚೆನ್ನಾಗಿ ನಡೆದಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದೆಲ್ಲ ಕೇಕ್ ಗಳನ್ನೆಲ್ಲ ಕಟ್ ಮಾಡಿದ್ದಾರೆ ನಟ ಕಿರಣ್ ರಾಜ್ ಅವರಿಗೆ ಅಭಿಮಾನಿಗಳು ಜಾಸ್ತಿ. ಜೊತೆಗೆ ಶೂಟಿಂಗ್ ಸೆಟ್ ನಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಅಷ್ಟೇ ಕಿರಣ್ ನಟನೆಗೆ ಫುಲ್ ಫ್ಯಾನ್ ಆಗಿರ್ತಾರೆ. ಕನ್ನಡ ಧಾರಾವಾಹಿಯ ಶೂಟಿಂಗ್ ಪ್ರತಿ ದಿವಸ ಏನ್ ಅಟೆಂಡ್ ಆಗ್ತಾರೆ, ಸೊ ಅದೇ ರೀತಿ ಹುಟ್ಟುಹಬ್ಬದ ದಿವಸವೂ ಕೂಡ ಅಟೆಂಡ್ ಆಗಿದ್ದಾರೆ. ಎಲ್ಲರೊಟ್ಟಿಗೂ ಕೂಡ ಸಂಭ್ರಮಾಚರಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರ ಜೊತೆಗೆ ಕೆಲಸವನ್ನು ಸಹ ಮಾಡಿದ್ದಾರೆ. ಮತ್ತೆ ಅನೇಕ ಅಭಿಮಾನಿಗಳು ಸಹ ಬರ್ತಾರೆ, ಅವ್ರನ್ನ ಮೀಟ್ ಆಗ್ತಾರೆ, ಅವ್ರ ಹತ್ರನೂ ಕೂಡ ಕೇಕ್ ಅನ್ನ ಕಟ್ ಮಾಡಿಸ್ತಾರೆ, ಅದ್ಭುತವಾಗಿ ಕೇಕ್ ಅನ್ನು ಕೂಡ ಸವಿಯುತ್ತಾರೆ. ಹೀಗೆ ಕಂಪ್ಲೀಟ್ ಆಗಿ ಕರ್ಣ ಅವರು ಬ್ಯುಸಿ ಆಗಿರ್ತಾರೆ. ಶೂಟಿಂಗ್ ಅಂತ ಎಲ್ರಿಗೂ ಕೂಡ ಇಷ್ಟ. ಕನ್ನಡ ಧಾರಾವಾಹಿ ಪ್ರತಿ ದಿವಸ ಎಲ್ರು ಕೂಡ ನೋಡ್ತಾರೆ. ಅದ್ರಲ್ಲೂ ಈಗಂತೂ ಬರ್ತಾ ಇರುವಂತ ಒಂದು ಟ್ವಿಸ್ಟ್ ಆಗಿರ್ಬೋದು, ಮಹಾ ತಿರುವು ಎಪಿಸೋಡ್ಗಳು ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ. ಜನರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಪ್ರತಿ ದಿವಸ ಒಂದೊಂದು ಟ್ವಿಸ್ಟ್ ಅನ್ನ ಇಟ್ಟಿರ್ತಾರೆ. ಈಗ ಪ್ರೆಸೆಂಟ್ ಆಗಿ ಏನು ಕರ್ಣ ಆಸ್ತಿ ವಿಚಾರವಾಗಿ ರಿಯಾ ಮತ್ತೆ ಸಂಜಯ್ಗೆ ಮದುವೆ ಮಾಡಿರ್ತಾರಲ್ಲ, ಸೊ ಇಬ್ರು ಒಟ್ಟಿಗೆ 1 ವರ್ಷ ಸಂಸಾರ ಮಾಡ್ಬೇಕು, ಯಾವುದೇ ರೀತಿ ಜಗಳ ಆಡಬಾರ್ದು ಅಂತ ಕೂಡ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ಆಗ್ಲೇ ಮಾತ್ರ ಆಸ್ತಿ ಸಿಗುವಂತದ್ದು ಅಂತ ಹೇಳಿರ್ಬೋದು. ರಮೇಶ್ಗೂ ಕೂಡ ಒಂದು ರೀತಿಯಲ್ಲಿ ಕೋಪ ಬಂತು, ಯಾಕೆಂದ್ರೆ ರಿಯಾ ಮದುವೆ ಆಗಿ ಮಾಡಿಸಿದ್ದು ಸಂಜಯ್ ಜೊತೆಗೆ. ಆದ್ರೆ ಇಲ್ಲಿ ನಿಧಿಗೂ ಕೂಡ ಖುಷಿ ಆಯ್ತು. ಸೊ ಈ ತರ ಒಂದು ಟ್ವಿಸ್ಟ್ ನಿಜವಾಗ್ಲೂ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಈಗ ಎಕ್ಸ್ಪೆಕ್ಟ್ ಮಾಡುವ ರೀತಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುವ ರೀತಿ ಧಾರಾವಾಹಿಯಲ್ಲಿ ಒಳ್ಳೆ ತಿರುವು ಕೂಡ ಬರ್ತಾ ಇದ್ದು ಜನರು ಪ್ರತಿ ದಿವಸ ನೋಡ್ತಾ ಇದ್ದಾರೆ. ಕಿರಣ್ ರಾಜ್ ಅವ್ರನ್ನ ಎಲ್ಲೇ ಹೋದ್ರು ಕೂಡ ಈಗ ಕರ್ಣ ಅಂತಾನೆ ಗುರುತು ಹಿಡಿಯುತ್ತಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತ ಒಂದು TRP ಸಿಕ್ಕಿದೆ. ಜನರು ತುಂಬಾನೇ ಇಷ್ಟಪಟ್ಟು ಪ್ರತಿ ದಿವಸ ಧಾರಾವಾಹಿಗಾಗಿ ಕಾಯ್ತಾ ಇರ್ತಾರೆ. ಸೋಮವಾರದಿಂದ ಶುಕ್ರವಾರ ತನಕ ಒಂದು ಧಾರಾವಾಹಿ ಬರುತ್ತೆ. ಮುಂದೆ ಇನ್ನು ಯಾವೆಲ್ಲ ಟ್ವಿಸ್ಟ್ಗಳು ಬದಲಾವಣೆಗಳು ಬರುತ್ತೆ ಅಂತ ಕಾದು ನೋಡ್ಬೇಕು. ಕರ್ಣ ಮತ್ತೆ ನಿಧಿ ಒಂದಾಗಿದ್ದು ಕೂಡ ಜನರಿಗೆ ಖುಷಿ ಆಯ್ತು. ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ಇಷ್ಟು ತಿಂಗಳ ಕಾಲ ಇಬ್ಬರನ್ನ ಒಂದಾಗೋಕೆ ನೋಡಕ್ಕೆ, ಅವರ ಮದುವೆನ ನೋಡಕ್ಕೆ ಅದು ಕೂಡ ಆಯ್ತು. ಇವಾಗ ಹುಟ್ಟುಹಬ್ಬ ಕೂಡ ಚೆನ್ನಾಗಿ ಮಾಡಿದ್ರು. ಮತ್ತೆ ಕಿರಣ್ ರಾಜ್ ಫೌಂಡೇಶನ್ ಅಂತ ಇದೆ, ಸೊ ಅಲ್ಲಿ ಬಡವರಿಗೆ ಹೆಲ್ಪ್ ಮಾಡುವಂತದ್ದಾಗಿರ್ಬೋದು, ಅದನ್ನು ಕೂಡ ಚೆನ್ನಾಗಿ ನೆರವೇರಿಸಿದ್ರು. ಒಟ್ಟಾರೆ ಈಗ ಬಹಳಷ್ಟು ಖುಷಿಯಾಗಿದ್ದಾರೆ ಕಿರಣ್ ರಾಜ್ ಅವರು.